ನನಗೆ ಈಗ ಇವತ್ತು ಅರ್ಥ ಆಗ್ತಿದೆ ಕಾಯೋದು ಅಂದ್ರೆ ಏನು ಅಂತ. ಶ್ರುತಿ ಯಾಕೆ ಹಾಕಿ ಕಿರ್ಚಾಡ್ತಿದ್ಲು, ಕೊಂದಾಗ್ತೀನಿ ಅಂತಿದ್ಲು ಅಂತ. 4 ಗಂಟೆಯಿಂದ 9 ಗಂಟೆ ತನಕ ಕಾದೆ, ಲಕ್ಷ್ಮಿ ಬರಲಿಲ್ಲ. ನಾನು FM ಮೂಲಕ ಹೇಳಿದ್ದು ಅವಳಿಗೆ ಗೊತ್ತಾಯ್ತೋ ಗೊತ್ತಾಗ್ಲಿಲ್ವೋ ಅದೇ ನನಗೆ ಗೊತ್ತಾಗ್ಲಿಲ್ಲ. ಅವಳ ಮೇಲೆ ಕೋಪನೂ ಬರ್ತಿಲ್ಲ, ಕರುಣೆನೂ ಬರ್ತಿಲ್ಲ. ನಂದೇ ತಪ್ಪು. ಯಾವುದೇ ಕಾರಣಕ್ಕೂ ನನ್ನ ಮನಸ್ಸಲ್ಲಾಗ್ತಿರೋ ಗೊಂದಲ, ಅಸಹನೆನ ನಮ್ಮ ಮನೆಯವ್ರಿಗೆ ತೋರಿಸ್ಕೋಬಾರ್ದು. ಚಂದು, ಯಾಕೆ ಲೇಟು? ರಂಜಿತ್ ಹೇಳಿದ್ರು ನೀನು ಇವತ್ತು ಆಫೀಸ್ಗೆ ಹೋಗಿಲ್ವಂತೆ? ಇಲ್ಲಮ್ಮ, ಬೇರೆ ಕೆಲಸಗಳು, ಅಪಾಯಿಂಟ್ಮೆಂಟ್ಗಳಿತ್ತು, ಅಲ್ಲಿಗೆ ಹೋಗಿದ್ದೆ. ಕುಮ್ದತ್ತಿಗೆ ಹೇಳೋಗಿದ್ನಲ್ಲ. ಯಾರನ್ನೋ ನೋಡೋಕ್ಕೆ ಅಂತ ಹೋದೆ, ಅವ್ರು ಸಿಕ್ಕಿದ್ರ ಚಂದು? ಇಲ್ಲಮ್ಮ, ಎಲ್ಲ ಸರಿ ನಾವು ಅಂದ್ಕೊಂಡಂಗೆ ಆಗ್ಬೇಕಲ್ಲ. ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀಯ? ಇವತ್ತಾಗದೆ ಇರೋ ಕೆಲಸ ನಾಳೆ ಆಗುತ್ತೆ. ಇವತ್ತು ಸಿಗಬೇಕಾದವರು ನಾಳೆ ಸಿಗ್ತಾರೆ. ಯಾವುದು ಎಲ್ಲಿ ಹೇಗಾಗಬೇಕು ಅನ್ನೋದನ್ನು ತೀರ್ಮಾನ ಮಾಡೋದು ನಾನು ನೀನು ಅಲ್ಲ, ಬೇರೆ ಯಾರು. ನೀನು ಫ್ರೆಶ್ ಆಗ್ಬಾ, ನಾವು ಊಟಕ್ಕೆ ರೆಡಿ ಮಾಡ್ತೀನಿ. ಅಮ್ಮ, ಅದು ಏನು ಬೇಕಾದರೂ ಕೇಳ್ತೀನಿ, ಆದರೆ ಊಟ ಮಾಡಲ್ಲ, ಹಸಿವಿಲ್ಲ, ಆಮೇಲೆ ಮಾಡ್ತೀನಿ, ಅದು ಯಾವುದು ಕೇಳಲ್ಲ. ಅಮ್ಮ, ಕೊನೆಗೂ ನೀನು ನಿನ್ನ ಮಗನ ಮನಸ್ಸನ್ನ ಬದಲಾಯಿಸ್ಬಿಟ್ಟೆ ಅಲ್ವಾ? ದೇವ್ರ ಮೇಲೆ ನಂಬಿಕೆ ಬರೋ ಹಾಗೆ ಮಾಡಿದೆ. ಖಂಡಿತ ನಾನು ನಿನಗೆ ನಂಬಿಕೆ ಬರೋ ಹಾಗೆ ಮಾಡಲಿಲ್ಲ. ನೀನು ಯಾರನ್ನು ಹುಡುಕ್ತಾ ಇದೆಯೋ ಅವರೇ ನೀನು ದೇವ್ರನ್ನ ನಂಬೋ ಹಾಗೆ ಮಾಡಿರೋದು. ನೀನು ಯಾರನ್ನು ಹುಡುಕ್ತಾ ಇದೆಯಾ, ಏನು ಎತ್ತ ಒಂದು ನನಗೆ ಗೊತ್ತಿಲ್ಲ. ನೀನು ಅವ್ರಿಗೇನಾಗಬೇಕು, ಅವ್ರಿಗೆ ನೀನು ಏನು ಕೊಡಬೇಕು ಅದು ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಸತ್ಯ, ನೀನು ಯಾರನ್ನು ಹುಡುಕ್ತಾ ಇದೆಯೋ ಅವ್ರು ನಿನಗೆ ಸಿಕ್ಕೇ ಸಿಗ್ತಾರೆ. ಅಮ್ಮ, ನಿನ್ನ ನಂಬಿಕೆ, ನಿನ್ನ ವಿಶ್ವಾಸ ನನಗೆ ಸದಾ ಆಶ್ಚರ್ಯ ತರಿಸುತ್ತಮ್ಮ. ಅಲ್ಲ ಕಣಮ್ಮ, ನಿಂತಿದ್ದ ಕಡೆನೇ ನಿಂತ್ಕೊಂಡು ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ನಾನು ಹುಡುಕ್ತಾ ಇರೋರು ಸಿಗ್ತಾರೆ ಅಂತ ಹೇಳ್ತೀಯಲ್ಲ, ಅದು ಹೇಗಮ್ಮ ಸಾಧ್ಯ? ಸಾಧ್ಯ ಚಂದು. ಬದುಕಿನ ಮೇಲೆ ಭರವಸೆ ಇದ್ರೆ ಎಲ್ಲನೂ ಸಾಧ್ಯ. ನೀನೊಂದು ಗಾದೆ ಕೇಳಿದ್ಯಾ? ಹುಡುಕ್ತಿದ್ದ ಬಳ್ಳಿ ಕಾಲ್ಗೆ ಸುತ್ಕೊಳ್ತು ಅಂತ. ಹಾಗೆ ನೀನು ಹುಡುಕ್ತಿರೋ ವ್ಯಕ್ತಿ ನಿನ್ನ ಮುಂದೆ ಬಂದು ನಿಂತ್ಕೋತಾರೆ. ಹಾಗಿದ್ರೆ ನಾನು ಹುಡುಕೋ ಅಗತ್ಯನೇ ಇಲ್ಲ. ಬಳ್ಳಿ ತಾನಾಗೆ ಬಂದು ನನ್ನ ಕಾಲು ಸುತ್ಕೊಳ್ಳಿ ಅಂತ ಕಾಯ್ತಾ ಒಂದೇ ಕಡೆ ನಿಂತಿರ್ಬೇಕು. ಹಾಗಲ್ಲ, ಮನುಷ್ಯ ಪ್ರಯತ್ನ ಇರಲೇಬೇಕು. ಅದ್ರ ಜೊತೆಗೆ ದೈವ ಸಂಕಲ್ಪನೂ ಇರಬೇಕು. ಋಣಾನುಬಂಧ ಇದ್ರೆ ಯಾರನ್ನ ಸೇರಬೇಕೋ ಅವರನ್ನ ಸೇರ್ತಾರೆ. ಯಾರಿಗೆ ಯಾರು ಸಿಗಬೇಕೋ ಅವ್ರು ಸಿಕ್ಕೇ ಸಿಗ್ತಾರೆ. ಅಂದ್ರೆ ಯಾವುದೋ ಊರಲ್ಲಿ ನೀನಿದ್ದೆ, ಇನ್ಯಾವುದೋ ಊರಲ್ಲಿ ಅಪ್ಪ ಇದ್ರು, ಇಬ್ರು ಮೀಟ್ ಮಾಡ್ದಂಗೆ. ಐ ಆಮ್ ಸಾರಿ ಮಾ, ನಾನು ನಿನಗೆ ಅಪ್ಪನ ನೆನಪು ಮಾಡಿ ಬೇಜಾರು ಮಾಡಿದೆ ಅಲ್ವಾ? ಇಲ್ಲ ಚಂದು, ಇಲ್ಲ ಮಗನೇ, ನನಗವ್ರನ್ನ ಯಾರು ನೆನಪಿಸ್ಬೇಕಾಗಿಲ್ಲ. ಅವ್ರು ಸದಾ ನನ್ನ ಜೊತೆನೇ ಇರ್ತಾರೆ. ನಿನ್ನ ಮಾತಲ್ಲಿ, ನಿನ್ನ ನಗುಲಿ ನನಗವರೇ ಕಾಣಿಸ್ತಾರೆ. ನೀನು ಹೇಳಿದ ನಿಜ ಚಂದು. ಯಾವ ಜನ್ಮದ ಋಣಾನುಬಂಧನೋ ಏನೋ ನನ್ನನ್ನು ನಿನ್ನ ತಂದೆನ ಸೇರಿಸ್ತು. ಅದು ಬಯಸದೆ ಬಂದ ಭಾಗ್ಯ ನನಗೆ. ನಾನು ಕೇಳದೆ ಇದ್ರು ಆ ದೇವರು ಕೊಟ್ಟ ವರ ನನಗೆ. ಕೆಲವು ಸಲ ನಮ್ಮ ನಿರೀಕ್ಷೆಗೂ ಮೀರಿ ಬದುಕಿನಲ್ಲಿ ಏನೇನೋ ಆಗೋಗುತ್ತೆ. ಅದಕ್ಕೆ ಯಾವ ಕಾರಣನೂ ಇರಲ್ಲ. ಅದು ಕಾಲ ನಿರ್ಣಯ, ವಿಧಿ ನಿರ್ಣಯ. ಅದಕ್ಕೆ ನಾನು ಹೇಳಿದ್ದು, ಹುಡುಕ್ತಾ ಇರೋ ಬಳ್ಳಿ ಬಂದು ಕಾಲಿಗೆ ಸುತ್ಕೊಳ್ತು ಅಂತ. ಅಮ್ಮ, ನಿನ್ನ ಮಾತು ಕೇಳ್ತಿದ್ರೆ ನನ್ನ ಮನಸ್ಸಿನ ಭಾರ ಎಲ್ಲ ಇಳ್ದಂಗೆ ಅನಿಸ್ತಿದೆ. ಬರ್ತೀನಿ. ಚಂದು, ಎಷ್ಟೋ ಸಲ ನಾವು ಹುಡುಕ್ತಾ ಇರೋ ವಸ್ತು ನಮ್ಮ ಬೆನ್ನ ಹಿಂದೆನೇ ಇರುತ್ತೆ. ತಿರುಗಿ ನೋಡಬೇಕು ಅಷ್ಟೇ. ಹಲೋ ಅಕ್ಕ, ನಾನು ಕುಮುದ ಮಾತಾಡ್ತಿದ್ದೀನಿ.
ಇವತ್ತು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ನಲ್ಲ, ಸಾರಿ ಕಣೆ, ಇವತ್ತು ಬರೋಕ್ಕಾಗಲ್ಲ. ಹೌದಾ? ಯಾಕೆ? ಅದು ಆಫೀಸ್ ಕೆಲಸದ ಮೇಲೆ ರಿಜಿಸ್ಟರ್ ಆಫೀಸ್ಗೆ ಹೋಗಬೇಕು, ಅದಕ್ಕೆ ಬರೋಕ್ಕಾಗಲ್ಲ. ಸದ್ಯ ಮೊದಲೇ ಹೇಳಿದ್ಯಲ್ಲ, ಇಲ್ಲ ಅಂದ್ರೆ ನಿನಗೋಸ್ಕರ ಕಾಯ್ತಾ ಇರ್ತಿದ್ದೆ. ಏ ಚಂದು, ಒಂದು ನಿಮಿಷ. ಅಕ್ಕ, ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ, ಆಯ್ತಾ? ಬಾಯ್. ಏನ್ ಕುಮ್ದತ್ತ? ಚಂದು, ನೀನು ಆಫೀಸ್ಗೆ ಹೋಗ್ತಾ ಇದೀಯಾ? ಹೌದು. ನನ್ಗೊಂದು ಹೆಲ್ಪ್ ಮಾಡ್ತೀಯಾ? ಅದೇನ್ ಹೇಳಿ. ಕಲ್ಪನಾ ಅಕ್ಕನಿಗೆ ನಾನೊಂದು ಬ್ಯಾಗ್ ಕೊಡಬೇಕಿತ್ತು. ಅರ್ಜೆಂಟಾಗಿ ನಾನು ರಿಜಿಸ್ಟರ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಅವಳ ಮನೆಗೆ ಹೋಗೋಕ್ಕಾಗಲ್ಲ. ಪ್ಲೀಸ್ ಆ ಬ್ಯಾಗ್ನ ನೀನೇ ಹೋಗ್ಕೊಟ್ಬಿಟ್ಟು ಬರ್ತೀಯಾ? ಹೇಗಿದ್ರು ಕಲ್ಪನಾ ಅಕ್ಕನ ಮನೆ ಆನ್ ದಿ ವೇ ಇದೆಯಲ್ಲ. ಕಲ್ಪನಾ ಅತ್ತೆ ಮನೆಗ? ಅಲ್ಲಿ ಶ್ರುತಿನೇ ಇಲ್ಲ, ನಾನೇನಕ್ಕೆ ಹೋಗ್ಲಿ? ಏನೋ ಶ್ರುತಿ ಇದ್ರೆ ಮಾತ್ರ ಆ ಮನೆಗೆ ಹೋಗ್ಬೇಕಾ? ಅದು ಅಲ್ಲದೆ ನಿನ್ನ ಕಳಿಸ್ತಾ ಇರೋದು ಆ ಬ್ಯಾಗ್ನ ಅಕ್ಕನ ಕೊಟ್ಬಿಟ್ಟು ಬಾ ಅಂತ ಅಷ್ಟೇ. ಶ್ರುತಿ ಹತ್ರ ಹೋಗಿ ಹರಟೆ ಹೊಡ್ಕೊಂಡು ಬಾ ಅಂತ ಅಲ್ಲ. ಪ್ಲೀಸ್ ಕೊಡ್ತೀಯಾ? ಸರಿ ಅತ್ತೆ, ಬ್ಯಾಗ್ ತಗೊಂಬನ್ನಿ. ಒಂದು ನಿಮಿಷ. ಎಲ್ಲ ಕೆಲಸ ಮುಗೀತು. ಊರ್ನಾಗಿದ್ದಿದ್ರೆ ಆ ಕೆಲಸ, ಈ ಕೆಲಸ, ಇನ್ನೊಂದು ಕೆಲಸ ಅಂತ ಏನಾದರೂ ಒಂದು ಇರ್ತಿತ್ತು. ಅಕ್ಕ ಬೇರೆ ಊರಲ್ಲಿಲ್ಲ. ಅವಂತವ ಏನು ಮಾತಾಡೋದು ಅಂತ ಗೊತ್ತಾಗೋಕ್ಕಿಲ್ಲ. ಅಕ್ಕಂಗೆ ಫೋನ್ ಮಾಡುವ. ಅಯ್ಯೋ, ಅಕ್ಕನ ನಂಬರು ಸಿಗ್ತಾ ಇಲ್ಲ. ಅಣ್ಣ ಕೊಟ್ಟಿದ್ದ ನಂಬರು ಹಾಳಾಗೋಯ್ತು. ಅದೃಷ್ಟಲಕ್ಷ್ಮಿ ಅಂತ, ಅದೃಷ್ಟಲಕ್ಷ್ಮಿ. ನನ್ನ ಅದೃಷ್ಟಕ್ಕೆ ಅದು ಬೆಂಕಿ ಆಗ್ತು. ಅಣ್ಣ ಕೊಟ್ಟಿದ್ದ ನಂಬರ್ ಇದ್ದಿದ್ರೆ ತಾತವಂತವ ಮಾತಾಡ್ಬೋದಿತ್ತು. ಅಟ್ಟಿ ನಂಬರ್ 5 7 2. ಮರ ಅದೆ, ಮರದಾಗ ಹಣ್ಣು ಇದೆ. ಮರ ಹತ್ತಕ್ಕೂ ಆಗಲ್ಲ, ಕಲ್ಲು ಇಲ್ಲ ಹೊಡಿಯೋಕ್ಕೆ. ಹಾಗಾಯ್ತು ನನ್ನ ಕತೆ. ಚಂದು, ತಗೋ, ಇದು ಕಲ್ಪನಾ ಅಕ್ಕನ ಸೀರೆ. ಏನೋ ಜರಿ ವರ್ಕ್ ಮಾಡಿಸು ಅಂತ ನನಗೆ ಕೊಟ್ಟಿದ್ಲು. ಈಗ ನಿನ್ನ ಕೈಯಲ್ಲಿ ಕಳಿಸ್ತಾ ಇದ್ದೀನಿ. ಸಾರಿ ಕಣೋ, ಬೇಜಾರು ಮಾಡ್ಕೋಬೇಡ. ಬೇಜಾರ? ಯಾಕೆ? ಅಯ್ಯೋ, ನಾನು ನಿನ್ನ ರೇಗ್ಸಕ್ಕೆ ಹಾಗೆ ಹೇಳಿದ್ದು. ಶ್ರುತಿ ಇಲ್ಲಿ ಹೋದ್ರೆ ಅವ್ರ ಮನೆಗೆ ಹೋಗಲ್ಲ ಅಂತ. ಅಮ್ಮ ನೋಡು, ಬಳ್ಳಿ ಅದಾಗದೆ ಬಂದು ಕಾಲಿಗೆ ಸುತ್ಕೋತಾ ಇದೆ. ಯಾರಿಗ್ ಗೊತ್ತು, ದೇವ್ರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗಬಹುದು. ನೀನು ನಿನ್ ದೇವ್ರು ಇಬ್ರಿಗೂ ದೊಡ್ಡ ನಮಸ್ಕಾರ. ಬರ್ತೀನಿ ಕುಮ್ದತ್ತೆ. ಬಾಯ್ ಬಾಯ್. ಬರ್ಲಮ್ಮ? ತಾತಮ್ಮ, ನಾನು ನಿಂಗೊಂದು ಕತೆ ಹೇಳ? ಕತೆ ಕಣ್ಮುಂದಿರೇ ನಡೀತಾ ಇದೆಯಲ್ಲ ಗಿರಿ. ಇನ್ಯಾವ ಕತೆ ಹೇಳ್ತೀಯ ಕಂದ? ನಾನು ಕಣ್ಣು ಮುಚ್ಚಿ ನನ್ನನ್ನು ಸುಡುಗಾಡಕ್ಕೆ ತಗೊಂಡೋಗಿ ಮಣ್ಣಲ್ಲಿ ಊತಾಕೋ ತನಕ ಈ ಕತೆ ಮುಗಿಯಲ್ಲ. ಅಲ್ಲಿ ತನಕ ಇದೇ ಕತೆ. ತಾತಮ್ಮ, ಹಂಗೆಲ್ಲ ಮಾತಾಡಬೇಡ. ಲಚ್ಚಿ ಅಕ್ಕ ಇಲ್ಲ ಅಂದ್ರೆ, ನೀನಿಲ್ಲ ಅಂದ್ರೆ ನಾನಂಗಿರ್ಲಿ?
ನೀನಿರ್ಬೇಕು ಗಿರಿ. ನೀನ್ ಬಾಳಿ ಬದುಕಿ ಈ ಮನೆಗೆ ಬೆಳಕು ಹಚ್ಬೇಕು. ನಾನೇನು ಕಾಡು ಬಾ ಅಂತದೆ, ಊರು ಹೋಗು ಅಂತದೆ. ಆಸೆಗೆ ಅಡಿಪಾಯ ಇಲ್ಲ, ಸೂರು ಇಲ್ಲ. ಆದ್ರೆ ನನ್ನ ಉಸಿರು ಹೋಗಕ್ ಮುಂಚೆ ದೇಹ ಬದುಕಿತ ನನ್ನ ಮೊಮ್ಮಗಳ ಮಕ್ಕನ ನೋಡ್ಬೇಕು ಅಂತ ಆಸೆ ಕಟ್ಲ. ಆಟೆಯ ತಿನ್ ಸಾಯಿ, ತಿಂದ ನಮ್ ಜೀವ ಯಾಕೆ ತಿಂತೀಯ? ಅವ್ವ ಹಂಗೆ ಯಾಕಂತ್ಯ? ತಾತಮ್ಮ ಸುಸ್ತಾಗೈತೆ, ನೀನೆ ತಿನ್ಸು. ಕಿರಿ ಮುಚ್ಚೋ ಬಾಯಿ. ಚಿಕ್ಕ ಬಾಯಲ್ಲಿ ದೊಡ್ಡ ಮಾತಾಡ್ಬಾರ್ದು. ಏನ್ ದೊಡ್ಡ ಮೈಸೂರು ರಾಜನ್ ಮೊಮ್ಮಗ ಬಂದ್ಬಿಟ್ಟ ನನಗೆ ಹೇಳಕ್ಕೆ. ಜೀವ್ ಸಹಿತ ಇರ್ಬೇಕು ಅಂದ್ರೆ ತಿನ್ನ ಕೇಳೋ. ಸಾಯಕ್ ಇಷ್ಟ ಇದ್ರೆ ಸುಮ್ಕಿರ್ಲಿ. ಇಷ್ಟಕ್ಕೂ ಈ ಮುತ್ಕಿ ಬದುಕಿ ಯಾರ್ಗ್ ಏನಾಗ್ಬೇಕಾಗಿದೆ? ಕುಡಿಯೋ ನೀರ್ ದಂಡ, ತಿನ್ನೋ ಅನ್ನನೂ ದಂಡಾನೆ. ಅವ್ವ ಬಾಯಿ ಬಂದಂಗ್ ಮಾತಾಡ್ಬೇಡ. ಏಯ್ ಮುಚ್ಚೋ ಬಾಯಿ. ನನ್ನನ್ ಮಾತಾಡ್ಬೇಡ ಅನ್ನಕ್ಕೆ ನೀನ್ ಯಾರೋ? ನೀನ್ ನನ್ನ ನಡೆದಿದೀಯಾ ಇಲ್ಲ ನಾನ್ ನಿನ್ನ ನಡೆದಿದ್ದೀನ? ಅದೇನೋ ಮೊಮ್ಮಗಳು ಅಂತ ನಿಂತಾವ್ ಬಡ್ಕಂತಿತ್ತಲ್ಲ ಈ ಮುತ್ಕಿ, ಆ ಮೊಮ್ಮಗಳನ್ನ ಕರೆಸ್ಕೊಂಡು ತಿನ್ನಿಸ್ಕೊಂಡ್ಲಿ. ಎಲ್ಲಪ್ಪ ಅವಳು ಈ ಮನೆ ಅದೃಷ್ಟ ಲಕ್ಷ್ಮಿ. ಸಾಯ್ತಿರೋರ್ಗೆ ಒಂದು ತನ್ನನು ಕೊಡಕ್ಕಾಗ್ದಿರೋ ಅದೃಷ್ಟ ಲಕ್ಷ್ಮಿ. ಕರ್ಸು ಅವಳನ್ನ, ತಿನ್ಸು ಅನ್ನು. ಸಾಯೋ ವಯಸ್ಸಾದಾಗ ಜೀವ ಬಿಟ್ಬಿಡ್ಬೇಕು. ಸುಮ್ನೆ ಉಸಿರಾಡ್ಕೊಂಡು ನಮ್ ಜೀವ ಯಾಕೆ ತಿಂತಾರೋ? ಅವ್ವ ನಿಂಗ್ ವಯಸ್ಸಾಗಿಲ್ವಾ? ನೀನ್ ಅವ್ವ ಆಗಿರೋಳು ತಾತಮ್ಮ ಆಗಲ್ವಾ? ಆಗ ನಾನ್ ನಿನ್ ನೋಡ್ಕೋಬೇಕೋ ಬೇಡವೋ? ಲಚ್ಚಿ ಇದ್ದಿದ್ರೆ ನಂಗೆ ಹಿಂಗ ಆಗ್ತಿರ್ಲಿಲ್ಲ ಗಿರಿ. ತಾತಮ್ಮ ಹಂಗೆಲ್ಲ ಮಾತಾಡ್ಬೇಡ. ಲಚ್ಚೆ ಅಕ್ಕಂದು ನಿಮ್ಮ ಮೊಮ್ಮಗಳು ತಾನೆ, ನಾನು ನಿಮ್ಮ ಮೊಮ್ಮಗ ತಾನೆ. ಲಚ್ಚೆ ಅಕ್ಕ ಇದ್ರು ತಿನ್ನಿಸ್ತಿದ್ಲು, ನಾನೀಗ ನಿನಗೆ ತಿನ್ನಿಸ್ತೀನಿ. ಅಯ್ಯೋ ಹಾಳಾದ ನಂಬರೇ ಜ್ಞಾಪನ ಬರ್ತಾಯಿಲ್ಲ. ಗಿರಿ ಪಟಪಟನೆ ನಂಬರ್ ಹೇಳ್ತಿದ್ದ, ನನಗೂ ಗೆಪ್ತಿ ಇತ್ತು. ಈಗ ಯಾಕೋ ಬರ್ತಾಯಿಲ್ಲ. ಅದಕ್ಕೆ ನನ್ನ ಜುಂಡಿ ಪೆದ್ದಿ ಅಂತಿದ್ದಿದ್ದು. ಈಗೇನು ಮಾಡೋದು ದೇವ್ರೆ?